ಗೈಸ್, ವೆಲ್ಕಮ್ ಟು ದಿ ಕನ್ನಡ ಸೈಬರ್ ಇಂಜಿನಿಯರಿಂಗ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದು ನೀವು ಕೇಳೇ ಇರ್ತೀರ, ಬಟ್ ಅದ್ರ ಬಗ್ಗೆ ನಿಮಗೆ ಅಷ್ಟು ಗೊತ್ತಿರಲ್ಲ. ಸೊ ಅದೇ ಜೀರೋ ಡೇ ಅಟ್ಯಾಕ್. ಫಸ್ಟ್ ಆಫ್ ಆಲ್, ಈ ಜೀರೋ ಡೇ ಅಟ್ಯಾಕ್ ಅನ್ನೋದು ನಿಮಗೆ ಗೊತ್ತಿದೆ ಅಂದ್ಕೊಳ್ಳಿ. ಸೊ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಫುಲ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾವ ಥರ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಅದಕ್ಕಿಂತ ಮುಂಚೆಗೆ ಒಂದು ಸ್ಟೋರಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ ಸ್ಟೋರಿ ಆದಮೇಲೆ ನಿಮಗೆ ಈ ಕಾನ್ಸೆಪ್ಟ್ ಫುಲ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಸಪೋಸ್ ನೀವೊಬ್ಬರು ಡೆವಲಪರ್ ಅಂದ್ಕೊಳ್ಳಿ, ಇಲ್ಲ ನಾರ್ಮಲ್ ಓನರ್ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ, ಒಂದು ಮನೆ ಕಟ್ತೀರಾ. ಓಕೆ, ಇದು ನಿಮ್ಮ ಮನೆ. ಸೊ ಈ ಮನೆಗೆ ಒಂದು ಏನಿರುತ್ತೆ, ಬಾಗಿಲೇ ಇರುತ್ತೆ ಅಲ್ವಾ, ಡೋರ್. ಈ ಡೋರ್ಗೆ ಏನಿರುತ್ತೆ, ನಾರ್ಮಲಿ ಲಾಕ್ ಇರುತ್ತೆ. ಈ ಲಾಕ್ ಕೀ ಯಾರ ಹತ್ರ ಇರುತ್ತೆ? ಅಫ್ಕೋರ್ಸ್ ನಿಮ್ಮ ಹತ್ರನೇ ಇರುತ್ತೆ. ಯಾಕೆ ಅಂದರೆ ನೀವೇ ಓನರ್ ಅಲ್ವಾ. ನೀವೇ ಓನರ್ ಆಗಿರ್ತೀರಾ, ಅದಕ್ಕೆ ನಿಮ್ಮ ಹತ್ರನೇ ಇರುತ್ತೆ. ಓಕೆ, ಕೀ ನಿಮ್ಮ ಹತ್ರ ಇದ್ದಾಗೆ ಈ ಮನೆ ಕೂಡ ನಿಮ್ಮದೇ ಆಗಿರುತ್ತೆ. ನೀವು ಯಾವಾಗಾದರೂ ಕೀ ಹಾಕ್ಕೊಳ್ಳಾರ್ದೆ ನೀವು ಮನೆಯಿಂದ ಹೋಗಿದ್ರಿ ಅಂತಂದಾಗ, ಆ ಟೈಮ್ದಲ್ಲಿ ಬೇರೆಯವರು ಏನು ಮಾಡ್ಬೋದು, ಆ ಮನೆಯಲ್ಲಿ ಏನಾದರೂ ಮಾಡ್ಬೋದು. ಆಗ ನಿಮ್ದೇನಾಗುತ್ತೆ, ಪ್ರೈವೇಸಿ ಹಾಳಾಗುತ್ತೆ. ಸೊ ಆ್ಯಂಡ್ ಇದ್ರ ಒಳಗೆ ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದರೆ ಅದು ಕೂಡ ಮಾಯ ಆಗುತ್ತೆ. ಆಗ ಯಾರು ಬಂದಿರ್ತಾರಲ್ವ, ಅವರಿಗೆ ಈ ಮನೆ ಹಕ್ಕು ಬರೋ ಚಾನ್ಸ್ ಇರುತ್ತೆ. ಸೊ ಅಂಥ ಟೈಮ್ನಲ್ಲಿ ನಿಮ್ಮದು ಮನಸ್ಥಿತಿ ಯಾವ ಥರ ಇರುತ್ತೆ, ಇದು ನಮ್ಮ ಮನೆ ಅಲ್ವಾ, ಯಾಕೆ ಬೇರೆಯವರು ಆಕ್ಯುಪೈ ಮಾಡಿಕೊಂಡ್ರು ಅನ್ನೋ ಪ್ರಶ್ನೆ ನಿಮಗೆ ಬರುತ್ತೆ. ಸೊ ಆಗ ನೀವೇನು ಮಾಡಿರ್ತೀರಾ ಅಂತಂದರೆ, ಆ ಕೀನ ಅಲ್ಲೇ ಬಿಟ್ಟೋಗಿರ್ತೀರ. ಅದರಲ್ಲಿದ್ದ ಬೇರೆ ಯಾರಾದರೂ ಬಂದು ಈ ಮನೆ ಒಳಗೋಗಿ ಪ್ರೈವೇಸಿ ಹಾಳು ಮಾಡಿ, ಎಲ್ಲ ಹಾಳು ಮಾಡಿ ಹೋಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಅವರು ಹೇಳ್ತಾರೆ, ಹೇಳೋದು ಇಲ್ಲ, ಬಟ್ ಅವರು ಏನಾದರೂ ಮಾಡ್ಬೋದು. ಸೊ ಅದರಲ್ಲಿದ್ದ ನಿಮಗೆ ತೊಂದರೆ ಆಗುತ್ತೆ. ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಈ ಮನೆ ಅನ್ನೋದು ಒಂದು ಆ್ಯಪ್ ಇದ್ದಂಗೆ. ನೀವು ಬಿಲ್ಡ್ ಮಾಡಿರೋ ಒಂದು ಕಾಂಪೊನೆಂಟ್. ಈ ಕೀ ಅನ್ನೋದು ಒಂದು ಇಂಪಾರ್ಟೆಂಟ್ ಸೆಕ್ಯೂರಿಟಿ. ಅದನ್ನು ಮಾಡಿದಾರೆ ಯಾರು? ನೀವೇ ಡೆವಲಪರ್. ಸೊ ಆ್ಯಂಡ್ ಸೆಕ್ಯೂರಿಟಿ ಮ್ಯಾನೇಜರ್ ಅಂತ ಕೂಡ ಅನ್ಕೋಬೋದು. ಸೊ ಈ ಡೋರ್ ಏನಾಗಿರುತ್ತೆ, ಆ್ಯಕ್ಸೆಸ್ ಪಾಯಿಂಟ್ ಆಗಿರುತ್ತೆ. ಇವ್ರು ಯಾರು? ಹ್ಯಾಕರ್ಸ್. ಸೊ ಇಲ್ಲಿ ಯಾವಾಗ ನೀವು ಕೀ ಬಿಟ್ಟೋಗಿರ್ತೀರಲ್ವ, ಈ ಕೀನ ಇವನು ತಗೊಳ್ತಾನೆ. ಅವನಿಗೆ ಗೊತ್ತು ನೀವೇನೋ ಒಂದು ಬಿಟ್ಟೋಗಿರ್ತೀರ ಅಂತ. ಅರ್ಥ ಏನು? ವಲ್ನರಬಿಲಿಟಿ. ಕೀ ಅನ್ನೋದು ವಲ್ನರಬಿಲಿಟಿ. ಯಾವಾಗ ಇವನು ವಲ್ನರಬಿಲಿಟಿಲಿದ್ದ ಒಂದು ಆ್ಯಪಿಗೆ ಆ್ಯಕ್ಸೆಸ್ ಆಗ್ತಾನೋ, ಆಗ ಏನಾಗುತ್ತೆ, ನಿಮಗೆ ಟೈಮೇ ಇರಲ್ಲ. ಆ ಟೈಮ್ ಇಲ್ಲದಕ್ಕೋಸ್ಕರ ನೀವೇನಾಗ್ತೀರಾ, ಜೀರೋ ಡೇ ಅಟ್ಯಾಕ್ನ ಫಾರ್ಮ್ ಮಾಡ್ತೀರಾ. ಅಂದರೆ ಅವನು ಅಟ್ಯಾಕ್ ಮಾಡಿರ್ತಾನೆ, ಜೀರೋ ಡೇ ಅಟ್ಯಾಕ್ ಅಂತ. ನೀವೇನು ಮಾಡಬೇಕು ಆ ಟೈಮ್ನಲ್ಲಿ, ಅಂದರೆ ನೀವೇನಾದರೂ ಡೆವಲಪರ್ ಆದರೆ ಆ ಸೆಕ್ಯೂರಿಟಿನ ಇಂಪ್ರೂವ್ ಮಾಡಬೇಕು. ಅದಕ್ಕೆ ನೀವೇನು ಮಾಡ್ತೀರಾ, ಪ್ಯಾಚಸ್ ಆ್ಯಡ್ ಮಾಡ್ತೀರಾ. ಆ ಪ್ಯಾಚಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇದು ವರ್ಷನ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಮನೆ ಸ್ವಲ್ಪ ಡಿಫ್ರೆಂಟ್ ವೇದಲ್ಲಿದೆ. ಅದನ್ನು ನೀವೇನು ಮಾಡ್ತೀರಾ, ಕನ್ಸ್ಟ್ರಕ್ಟ್ ಮಾಡಿ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಬೋದು. ಇಲ್ಲ ಅದ್ರ ಬದಲು ಇಲ್ಲಿ ಕೀದೇ ಮ್ಯಾಟ್ರ್ ಅಲ್ವಾ. ಸೊ ಅದಕ್ಕೆ ಕೀ ಏನಾಗುತ್ತೆ, ನೀವು ಚೇಂಜ್ ಮಾಡ್ತೀರಾ. ಇನ್ ಕೇಸ್ ಅವ್ರ ಹತ್ರ ಅಲ್ಲಿ ಕೀ ಇಲ್ಲ ಅಂತಂದರೆ ಲಾಕ್ನೇ ಚೇಂಜ್ ಮಾಡ್ತೀರಾ. ಅದು ಡಿಜಿಟಲ್ ಆದರೆ ಪಿನ್ ಚೇಂಜ್ ಮಾಡ್ತೀರಾ, ಅದು ನಿಮ್ಮ ಮೈಂಡಲ್ಲಿ ಇರುತ್ತೆ. ಅದೇ ಫಿಸಿಕಲ್ ಆದರೆ ನಿಮ್ಮ ಕೀನ ನಿಮ್ಮ ಹತ್ರನೇ ಇಟ್ಕೊತೀರಾ. ಸೊ ಇಲ್ಲೇನಾಯಿತು, ಕೀ ಚೇಂಜ್ ಮಾಡೋದ್ರಲ್ಲಿದ್ದ ನಿಮ್ಮ ಸೆಕ್ಯೂರಿಟಿ ಇಂಪ್ರೂವ್ ಆಯಿತು, ಪ್ರೈವೇಸಿ ಕೂಡ ಇಂಪ್ರೂವ್ ಆದಂಗೆ. ಅಂಡಿನ ಒಂದು ಆ್ಯಪ್ದು ಕೂಡ ಕಂಟ್ರೋಲ್ ನಿಮ್ಮ ಹತ್ರನೇ ಇರುತ್ತೆ. ಅಂಡಿನ ಒಂದು ಹ್ಯಾಕರ್ ಕೂಡ ಅದ್ರೊಳಗಿದ್ರೂ ಕೂಡ ನೀವು ಅವನ ಆ್ಯಕ್ಸಸ್ನ ತೆಗೆದು ಬ್ಯಾನ್ ಮಾಡ್ಬೋದು, ಡೆವಲಪರ್ ಆದರೆ. ಓಕೆ, ಇದೆಲ್ಲ ಓಕೆ ಆಯಿತು. ಸೊ ಈಗ ಇದು ನಿಮಗೆ ಆ್ಯಸ್ ಎ ಕನ್ಸ್ಯೂಮರ್ ಯಾವ ಥರ ಹೆಲ್ಪ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್, ನೀವು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಸೊ ಸೇಮ್ ಟೈಮ್ ಇದೇ ಥರ ಆಗಿರುತ್ತೆ. ಈ ಬಿಹೈಂಡ್ ಸ್ಕಿನ್ ನೀವು ನೋಡೋದೇ ಇಲ್ಲ. ಇದು ಜಸ್ಟ್ ಡೆವಲಪರ್ ಮತ್ತು ಈ ಹ್ಯಾಕರ್ ಮಧ್ಯೆ ನಡೆಯುವೆ ಒಂದು ಸಿನಿಮಾ ಇದ್ದಂಗೆ. ಅವರೇ ಇಲ್ಲೆಲ್ಲ
ಡ್ರಾಮಾ ಮಾಡ್ತಿರ್ತಾರೆ. ಡ್ರಾಮಾ ಮಾಡ್ತಿರ್ತಾನೆ ಅಂದರೆ ಸಿನಿಮಾ ಥರ ಅಂತಲ್ಲ, ಅಲ್ಲಿ ನಡೆಯೋ ಒಂದು ಆ್ಯಕ್ಷನ್ ಗೇಮ್ ಇದ್ದಂಗೆ ಅಷ್ಟೇ. ಹಾಗೇನಾಗುತ್ತೆ, ಈ ಆ್ಯಪ್ ಅನ್ನೋದು ಸ್ವಲ್ಪ ಸೆಕ್ಯೂರಿಟಿಯಲ್ಲಿ ಇಂಪ್ರೂವ್ ಆದಾಗೆ ಅಪ್ಡೇಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾರು ಡೌನ್ಲೋಡ್ ಮಾಡಿರ್ತೀರ, ನೀವೇ ಡೌನ್ಲೋಡ್ ಮಾಡಿರ್ತೀರ ಕನ್ಸ್ಯೂಮರ್. ಸೊ ನಿಮಗೆ ಒಂದು ಅಪ್ಡೇಟ್ ಬರುತ್ತೆ. ಈ ಆ್ಯಪ್ನ ನೀವು ಅಪ್ಡೇಟ್ ಮಾಡಿ, ಆಗ ನಿಮಗೆ ಈ ಫೀಚರ್ಸ್ ಆಗಲಿ ಸೆಕ್ಯೂರಿಟಿ ಇಂಪ್ರೂವ್ನೆಸ್ ಅನ್ನೋದು ಕಾಣುತ್ತೆ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಅದು ಕೂಡ ನಿಮಗೆ ತೋರಿಸ್ತೀನಿ. ಈ ಥರ ಬರುತ್ತೆ. ಲೈಕ್ ಇಲ್ಲಿದೆ ಅಲ್ವಾ, ವಾಟ್ಸ್ ನ್ಯೂ ಅಂತ. ಸೊ ಈ ಥರ ಬಂದಾಗ ಅವ್ರು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನೇನು ಚೇಂಜಸ್ ಆಗಿರುತ್ತೆ ಅಂತ. ಇದರಲ್ಲಿದ್ದ ಅವ್ರು ನೀವು ಅಪ್ಡೇಟ್ ಮಾಡ್ಕೋಬೋದು. ಅಪ್ಡೇಟ್ ಅನ್ನೋದು ಇಂಪಾರ್ಟೆಂಟ್. ಇನ್ ಕೇಸ್ ಅಪ್ಡೇಟ್ ಮಾಡಿಲ್ಲ ಅಂತ ಅಂದರೆ ನಿಮ್ಗೇನಾಗುತ್ತೆ ಅಂತಂದರೆ, ಈ ಹ್ಯಾಕರ್ ಇರ್ತಾನಲ್ವಾ, ಸೊ ಇವನು ಯಾರು ಅಪ್ಡೇಟ್ ಮಾಡಿರಲ್ಲೋ ಅವ್ನ ಸಿಸ್ಟಮ್ನಲ್ಲಿ ಎಂಟ್ರಿ ಆಗೋ ಚಾನ್ಸು ಇರುತ್ತೆ. ಸೊ ಇದರಲ್ಲಿದ್ದ ನಿಮ್ಮದು ಸೆನ್ಸಿಟಿವ್ ಪ್ರೈವಸಿ ಹೋಗುತ್ತೆ. ಯಾಕೆಂದರೆ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿದಾಗೆ ನಿಮಗೆ ಸರ್ಟೈನ್ ಪರ್ಮಿಷನ್ ಕೇಳಿರುತ್ತೆ. ನೀವು ಅಲೋ ಕೊಟ್ಟಿದ್ದಾಗೆ ಅಲ್ಲಿ ಹೋಗಿರೋ ಡೇಟಾ, ಆ ಆ ಆ್ಯಪ್ನಲ್ಲಿ ಏನು ಡೇಟಾ ಹೋಗಿರುತ್ತಲ್ವ, ಆ ಡೇಟ್ನ ಓನ್ಲಿ ಆ್ಯಕ್ಸೆಸ್ ಮಾಡೋಕ್ಕಿರುತ್ತೆ ಇವನ ಹತ್ರ. ಇನ್ ಕೇಸ್ ಅವನೇನಾದರೂ ನಿಮ್ಮ ಸಿಸ್ಟಮ್ಗೆ ಈ ಆ್ಯಪ್ನಿಂದ ಎಂಟ್ರಿ ಆದರೆ, ಅಂದರೆ ನೀವು ಅಪ್ಡೇಟ್ ಮಾಡಿಲ್ಲ ಆ ಟೈಮ್ನಾಗ ಎಂಟ್ರಿ ಆದರೆ, ಅವನು ಇಡೀ ಸಿಸ್ಟಮ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಅದರಲ್ಲಿದ್ದ ನೀವು ಈ ಆ್ಯಪಿಗೆ ಕೊಡಲಾರೋ ಒಂದು ಡೇಟಾ ಎಲ್ಲ ಅವನಿಗೆ ಕೊಡ್ಬೋದಾಗಿರುತ್ತೆ. ಅಂದರೆ ಅವನಿಗೆಲ್ಲ ಕಾಣ್ತಿರುತ್ತೆ. ಸೊ ಯಾವಾಗೆ ಆ್ಯಪ್ ಅಪ್ಡೇಟ್ ಇಟ್ಟಿರ್ತಾರೆ ಆಗ ಅಪ್ಡೇಟ್ ಮಾಡ್ಕೊಳ್ಳಿ. ಈ ಅಪ್ಡೇಟ್ ಅನ್ನೋದು ಇಂಪಾರ್ಟೆಂಟ್ ಇದಕ್ಕೋಸ್ಕರನೇ. ಸೊ ಎಲ್ಲಿ ಕೇಳಿದರೂ ನಿಮಗೆ ಅಪ್ಡೇಟ್ ಅಂತ ಅಂತಿದ್ದೀರಲ್ವ, ಯಾಕೆ ಅಂದರೆ ಸೆಕ್ಯೂರಿಟಿ ಇಂಪ್ರೂವ್ ಆಗಿರುತ್ತೆ, ನೀವು ಇಂಪ್ರೂವ್ ಆಗಬೇಕಂತ ಅಪ್ಡೇಟ್ ಕೊಡ್ತಾರೆ. ಸೊ ಇದರಲ್ಲಿದ್ದ ಅವರಿಗೆ ಲಾಭ ಇಲ್ಲ, ನಿಮಗೆ ಲಾಭ ಇದೆ. ಸೊ ಈ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಜೀರೋ ಅಟ್ಯಾಕು, ಅಂದರೆ ಜೀರೋ ಡೇ ಅಟ್ಯಾಕು. ಸೊ ಇಷ್ಟು ಬಿಟ್ಟು ಇನ್ನೇನೂ ಇಲ್ಲ. ಥ್ಯಾಂಕ್ ಯು. ಜೈ ಹಿಂದ್.